ವೀಕ್ಷಕರೇ, ರಾಯಲ್ ಸಿದ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಾವು ನಿಮಗೆ ಹೇಳಿಕೊಟ್ಟಿರೋದು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಬಗ್ಗೆ. ಚಾನಲ್ಗೆ ಯಾರಾದರೂ ಹೊಸಬರು ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಅಯ್ಯಪ್ಪ ಸ್ವಾಮಿ ಪೌರಾಣಿಕತೆ, ಭಕ್ತಿ ಮತ್ತು ಶಬರಿಮಲೆಯ ಪ್ರವಾಸ. ಅಯ್ಯಪ್ಪ ಸ್ವಾಮಿ ಹರಿಹರ ಸುತ ಮಣಿಕಂಠ ಅಥವಾ ಶಾಸ್ತ್ರ ಶಬರಿಮಲೆಯ ದೈವದ ರೂಪ. ಭಾರತೀಯ ಸಂಸ್ಕೃತಿಯಲ್ಲಿ ಭಕ್ತಿಯಾಗ ಉಂಟಾಗುವ ಚೈತನ್ಯ ಮತ್ತು ಶ್ರಮದ ದೂರದ ಸಂಕೇತ. ಕೇರಳದ ಸನ್ನಿಧ್ಯ, ಅರಣ್ಯ ಮಾಲಿನ್ಯ, ಮನೆಯ ಸಾಧಾರಣ ಬದುಕಿನಿಂದ ದೂರದ ಹಾದಿ. ಅದೇ ಶಬರಿಮಲೆಯ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಶರಣಮಯ್ಯಪ್ಪ ಮಂತ್ರವೋಳ್ ತೊಡೆ ಹಿಡಿಯುವ 18 ಮೆಟ್ಟಿಲುಗಳು ಮೇಲೆ ಏರುತ್ತಾ ದ್ವೇಷಶುದ್ಧಿ, ಆತ್ಮಶುದ್ಧಿ ಮತ್ತು ಧಾರ್ಮಿಕ ಅನುಭವಗಳ ಆರಾಧನೆಯನ್ನು ಪಡೆಯುತ್ತಾರೆ. ಉತ್ಪತ್ತಿ ಹಾಗೂ ಮೂಲ ಕಥೆ. ಅಯ್ಯಪ್ಪನ ಜನನದ ಪೌರಾಣಿಕ ಕಥೆಯಲ್ಲಿ ಅವರು ಹರಿಹರ ಸುತನಾಗಿಯೂ ಮಣಿಕಂಠನಾಗಿಯೂ ಕರೆದುಕೊಳ್ಳುತ್ತಾರೆ. ವಿಷ್ಣು ಮತ್ತು ಶಿವನ ಸಹ ಸಂಯೋಜನೆಯಂತೆ ಮಾಯಾರೂಪದಿಂದ ಲೋಕದಲ್ಲಿ ಜನ್ಮವನ್ನು ಪಡೆದರು. ಭಗವಂತರ ಅಕ್ರಮ ದೇವತೆ ಅಸುರಗಳ ನಡುವಿನ ಯುದ್ಧಗಳ ನಡುವೆ ಧರ್ಮದ ರಕ್ಷಣಾರ ಮಹಿಷಾಸುರನನ್ನು ವಧೆ ಮಾಡುತ್ತಿದ್ದ. ಅಧರ್ಮ ಅವನ್ನು ಪಡೆದವರ ಮತ್ತು ಕೊನೆಗೆ ಅವಶ್ಯಕತೆ ಸೇರಿದಂತೆ ದೇವರು ಮೋಹಿನಿ ರೂಪ ತಾಳುವ ಮೂಲಕ ಶಕ್ತಿಯು ಕೌಶಲ್ಯವು ಬಳಸಿ ಅವನನ್ನು ವಿನಾಶ ಮಾಡುವುದಕ್ಕೆ ಪ್ರಯತ್ನಿಸಿದ. ಹೆಸರುಗಳು ಮತ್ತು ಅರ್ಥಗಳು. ಹರಿಹರ ಸುತನ, ಹರಿಯವರು ವಿಷ್ಣು, ಹರವರು ಶಿವ. ಎರಡರ ಆಶಯ ಸುಧಾರಣೆ. ಮಣಿಕಂಠ, ಮಣಿ, ಮುತ್ತು, ರತ್ನ ಮತ್ತು ಕಂಠ ಎಂದು ಅವರ ದಂಡಿಗೆ ಬಂಧಿಸಲಾದ ಅಮೂಲ್ಯ ಮನೆ. ಶಾಸ್ತ್ರ, ಧರ್ಮಶಾಸ್ತ್ರ, ನಾನು ಸ್ಥಾಪಕ ಇತ್ಯಾದಿ ಅರ್ಥಗಳಲ್ಲಿ ಬಳಸಲ್ಪಡುವ ಶಬ್ದ. ಶಬರಿಮಲೆಯ ಧಾರ್ಮಿಕ ಮಹತ್ವ. ಶಬರಿಮಲೆ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಮಧ್ಯೆ ಭಾಗದಲ್ಲಿರುವ ಪರ್ವತ ಪ್ರದೇಶ. ತೊಡೆ ಹಿಡಿಯುವ 18 ಮೆಟ್ಟಿಲುಗಳ ಮೂಲಕ ಹೋಗುವ ಪ್ರವಾಸ ಭಕ್ತರು ಮಂಡಲ ವೃತ ಎಂಬ 41 ದಿನಗಳ ಸ್ವಯಂದಷ್ಟ ನಿಯಮ ಪಾಲನೆ, ಶುದ್ಧ ಆಹಾರ, ತುಸು ಸಿಲುಬೆ, ಅಧಿಕ ಶೌಚ, ಜ್ಞಾನ, ಜಪ ಮುಂತಾದವುಗಳನ್ನು ಆಡುತ್ತಾರೆ. 18 ಮೆಟ್ಟಿಲುಗಳು. ಪ್ರತಿಯೊಂದು ಮೆಟ್ಟಿಲು ಅಶುದ್ಧವಾದ ಶುದ್ಧೆಯ ಪ್ರವೇಶ. ಅವುಗಳನ್ನು ಏರುವುದು ಭಕ್ತರಿಗೆ ಭೌತಿಕ, ಮಾನಸಿಕ ಶ್ರಮ ಮತ್ತು ಪರಿಶುದ್ಧಿ. ಪೂಜೆ ವಿಧಾನ ಮತ್ತು ಭಕ್ತರ ಆಚರಣೆ. ಮಂಗಳಾರತಿ, ಪ್ರಾತಃ ಕಾಲ ಪೂಜೆ, ದೇವಾಲಯದಲ್ಲಿ ಪ್ರಸಾದ ಹಾಗೂ ದೇವರ ನಾಮಸ್ಮರಣೆ, ಶರಣಮಯ್ಯಪ್ಪ ಮಂತ್ರ. ಭಕ್ತರು ಇದನ್ನು ಅಂಶಮಾನವಾಗಿ ಜಪಿಸುತ್ತಾರೆ. ಅಯ್ಯಪ್ಪ ಶರಣಘೋಷ, ಅಯ್ಯಪ್ಪ ಪಂಚರತ್ನಂ, ಅಯ್ಯಪ್ಪ ಸೂತ್ರಂ ಮುಂತಾದ ಭಕ್ತಿ ಗಾನಗಳು ಭಕ್ತಿ ಮನೋಭಾವ ಹಿಗ್ಗಿಸುತ್ತದೆ. ನ್ಯಾಯ ಮತ್ತು ತತ್ವಪೂರ್ಣ ಅಂಶಗಳು. ಭಕ್ತಿ ಮಾತ್ರವಲ್ಲದೆ ಅಯ್ಯಪ್ಪ ಸ್ವಾಮಿಯು ಆರಾಧನೆಯು ಶರೀರ, ಮನಸ್ಸು, ಮಾಯಾಜಾಲ ಎಲ್ಲವನ್ನು ಸಮಾನವಾಗಿ ಸಂಯೋಜಿಸುವುದು. ಆತ್ಮವಿಶುದ್ಧಿ, ನಿರಾತ್ಮವಾಗಿ ಸಮಾಧಾನ ಮತ್ತು ಶಕ್ತಿಯ ಅನುಭವ. ದೇವರೊಡನೆ ಭಕ್ತಿ, ಸಾಮರಸ್ಯ, ಭಕ್ತರ ಸಹೋದರತ್ವ, ಜಾತಿ ಮತ ಭೇದಗಳಿಲ್ಲದೆ ಒಗ್ಗಟ್ಟಿನಲ್ಲಿ ಭಕ್ತಿ. ಆಧುನಿಕ ಕಾಲ ಮತ್ತು ಸಾಮಾಜಿಕ ಪ್ರಭಾವ. ಪ್ರವಾಸೋದ್ಯಮ, ದೇವಾಲಯ ನಿರ್ವಹಣೆ, ಭಕ್ತರ ಸೇವೆಗೆ ಅಲ್ಲದೆ ಆಧ್ಯಾತ್ಮಿಕ ಪ್ರವೃತ್ತಿಗಳು ಭಾರಿ ಪ್ರಭಾವ. ಶಬರಿಮಲೆಯ ಭೇಟಿ, ಪರ್ಯಟನೆ, ಪೂಜೆ ರೂಪ ಪಡೆದಿದೆ. ಹಲವಾರು ಜನರು ಈ ಪ್ರಯಾಣದಿಂದ, ಜೀವನದಿಂದ ಒಂದು ವಿಭಿನ್ನ ಮನೋಸ್ಥಿತಿಯನ್ನು ಪಡೆಯುತ್ತಾರೆ. ಭಕ್ತಿಯ ಮೂಲಕ ಮನಸ್ಸಿನಲ್ಲಿ ಭಯ, ದ್ವೇಷ, ಅಹಂಕಾರ ಇತ್ಯಾದಿ ಹಿಂದೆ ಉಳಿಯುತ್ತಾರೆ. ಸಹಾನುಭೂತಿ, ತ್ಯಾಗ, ಏಕಾಗ್ರತೆ ಯಶಸ್ವಿಯಾಗಿ ಬೆಳೆಯುತ್ತದೆ. ಸಮಸ್ಯೆಗಳು ಮತ್ತು ವಿವಾಹಗಳು. ಕಾಣುವುದು ಸಹಜ. ಪ್ರವಾಸ ಭಾರಿ 18 ಮೆಟ್ಟಿಲುಗಳಲ್ಲಿ ಸುರಕ್ಷತೆ, ಪಾರಂಪರಿಕವಾಗಿ ಮಹಿಳಾ ಪ್ರವೇಶ, ಪರಿಸರ ಸಂರಕ್ಷಣೆ, ವಿಕಸನ ಚಿತ್ರದ ಪರಿಚಯ. ಇವುಗಳಲ್ಲಿ ಕೆಲವೊಂದರಲ್ಲಿ ಸಮಾಜದ ನಿಷ್ಠೆ ಮತ್ತು ಪರಂಪರೆಯ ನಡುವೆ ಸಮತೋಲನ ಕಷ್ಟ. ಭಕ್ತಿ ದರ್ಶನ, ವ್ಯಕ್ತಿ ಬದುಕಿನ ಮೇಲೆ ಪ್ರಭಾವ. ಭಕ್ತನ ಜೀವನದಲ್ಲಿ ಶಾಂತಿ, ಸಂತೋಷ, ಸಮಾಧಾನದ ಸ್ಥಿತಿ ಬರುತ್ತದೆ.
ದೈವಿ ನಾಯಕತ್ವವು ಸಂಕಷ್ಟದಲ್ಲಿ ಧೈರ್ಯ ಮತ್ತು ಶ್ರಮದಲ್ಲಿ ಶಾಂತಿ ನೀಡುತ್ತದೆ. ಭಕ್ತಿಯ ಜೀವನ ಮಾರ್ಗವು ಬದಲಾವಣೆ ತರಬಹುದು. ಸ್ವಾರ್ಥ ಕಡಿಮೆಯಾಗಿ ಸೇವಾಭಾವ ಹೆಚ್ಚಾಗಿ ಜೀವನದ ಗುರಿಗಳು ಕಂಡು ಬರುತ್ತದೆ. ಅಯ್ಯಪ್ಪ ಸ್ವಾಮಿಯ ಭಕ್ತಿ, ತ್ಯಾಗ, ಪರಿಶುದ್ಧಿ, ಆತ್ಮ ಮೌಲ್ಯಗಳನ್ನು ಮೆರೆದ ದೈವ. ಶಬರಿಮಲೆ ಪ್ರವಾಸ ಅದು ಕೇವಲ ಹಂತಗಳ ಏರಿಕೆ ಮಾತ್ರವಲ್ಲ, ಮಾನಸಿಕ ಆಧ್ಯಾತ್ಮಿಕ ಏರಿಕೆಯಾಗಿರುವ ಹಾದಿ. ಶರಣಮಯ್ಯಪ್ಪಂ ಎಂಬ ನಾಮ ಹಿಗ್ಗಿಸುವ ಪ್ರತಿಜ್ಞೆಯ ಜೊತೆಯಲ್ಲಿ ಪ್ರತಿ ಭಕ್ತನು ಹೃದಯದಲ್ಲಿ ಧಾರ್ಮಿಕ ಸಂತು, ಶಕ್ತಿ ಮತ್ತು ಪ್ರತಿಸ್ಪಂದನೆಯ ಸಂಯೋಜನೆ ಮಾಡುತ್ತದೆ. ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.